ಸರ್, ಮೈಸೂರು ಜಿಲ್ಲೆ ಟಿ.ನರಸೀಪುರ ತಾಲೂಕು ತಲಕಾಡು ಹೋಬಳಿ ಪಡೇನಹಳ್ಳಿ ಗ್ರಾಮ. ಸರ್, ಇದು ನಮ್ಮ ಅತ್ತಿಯವರ ಅವ್ರ ಮೇಲೆ ಮನೋವರು 3 ವರ್ಷ ಸಂಬಂಧ ಇಟ್ಕೊಂಡಿ. ಈಗ ತಿಂಗಳು 16ನೇ ತಾರೀಕು ಬಂದು 18ನೇ ತಾರೀಕು ನಮ್ಮ ಮನೆಗೆ ಬಂದು ನಮ್ಮ ಅತ್ತಿಗೆ ಕರೆಸಿ ನಮ್ಮ ಅಣ್ಣಂಗೆ ಹೊಡಿಸಿ, ನಮ್ಮ ದೊಡ್ಡಪ್ಪಗೆ ನಮ್ಮ ದೊಡ್ಡವಂಗೆ ಹೊಡಿಸಿ 3 ಜನಕ್ಕೂ ಕಂಪ್ಲೀಟ್ ಆಗಿದ್ರು ನಮ್ಮ ನ್ಯಾಯ ದೊರಕಿಸ್ಕೊಟ್ಟಿಲ್ಲ. ಈಗ ಮತ್ತೆ 1 ತಿಂಗಳ ನಂತರ 15ನೇ ತಾರೀಕು ನೈಟು ಬಂದು ನಮ್ಮ ಅಣ್ಣನ ನೈಟ್ ಟೈಮ್ ಮಾಡ್ಬಿಟ್ಟು ಹೋಗಿದ್ದಾರೆ. ಆದ್ರಿಂದ ನಮ್ಗೆ ಏನು ಮಾಡ್ಕೊಡ್ತಿಲ್ಲ ಅವರು. ಈಗ ನಾವು ಕಂಪ್ಲೇಂಟ್ ಕೊಟ್ಟರು 16ನೇ ತಾರೀಕು ಕಂಪ್ಲೇಂಟ್ ಕೊಟ್ಟರೆ 21ನೇ ತಾರೀಕು ಮೇ 20ಕ್ಕೆ ಮೆನ್ಷನ್ ಮಾಡಿದ್ದಾರೆ ಅವರು. ನಮ್ಗೆ ಈ ತರ ಅನ್ಯಾಯ ಆದ್ರೆ ಹೆಂಗೆ ಸರ್ ನಮ್ಗೆ ಮಾಡೋದು? ನಮ್ಮನ್ನ ಸೂಕ್ತವಾಗಿ ನ್ಯಾಯ ದೊರಕಿಸ್ಬಿಡ್ಬೇಕು ಸರ್ ನಮ್ಗೆ. ಸರ್, ನಮ್ ಇರ್ಲಿಲ್ಲ ಅದು ಬೆಳಿಗ್ಗೆ ಬಂದು ಭಾನುವಾರ ಬೆಳಿಗ್ಗೆ 16ನೇ ತಾರೀಕು ಅಷ್ಟೊತ್ತಿಗೆ 5 ವರ್ಷ ನಮ್ಮ ಅಣ್ಣನ ಮಕ್ಕಳು ಬಂದು 3 ಜನ ನಮ್ಮ ಅವರೇ ಇಬ್ರು ನೋಡಿದಾರೆ, ಕಣ್ಣಾರ ನೋಡಿದ್ರಿ. ಹೇಳಿದ್ರೆ ನಿಮ್ನ ಕೊಳ ಮಾಡ್ತೀನಿ ಅಂತ ಬೆದರಿಕೆ ಹಾಕಿ ಅವ್ರ ತಂದೆ ತಾಯಿ ನಮ್ಮ ಅತ್ತಿಗ ಬಿಟ್ಟು ಮನೋವರು ನಿಮ್ಗೆ ಎಲ್ಲರೂ ಬಿಟ್ಕೊಡೋದಿಲ್ಲ ಅಂತ ಸಿಕ್ಕಾಪಟ್ಟೆ ಬೆದರಿಕೆ ಹಾಕ್ಬಿಟ್ಟಿದ್ದಾರೆ ಸರ್. ಇದ್ರ ಬಗ್ಗೆ ಸೂತ್ರ ತನಿಖೆ ಆಗ್ಬೇಕು ಸರ್. ನಮ್ಗೆ ತಲಕಾಡು ಸ್ಟೇಷನ್ ನಮ್ಗೆ ಯಾರು ನಮ್ ನ್ಯಾಯ ದೊರಕಿಸ್ಕೊಡ್ತಿಲ್ಲ. ಅವ್ನು ಇಲ್ಲೇ ತಿರ್ಗಾಡ್ಕೊಂಡು ಮರೆಗೂ ಸೈಡ್ಲಿ ಮರ ತಿರ್ಗಾಡ್ಕೊಂಡಿದ್ದಾನೆ. ಬಟ್ ನಮ್ಗೆ ಏನು ನಮ್ದು ತನಿಖೆನೇ ಮಾಡ್ತಿಲ್ಲ. ನಾವು ಕೊಟ್ಟಿರೋದು 16ನೇ ತಾರೀಕು ಕಂಪ್ಲೀಟ್ ಹೋದ್ರು 20 ಆದ್ರೂ ನಮ್ಮನ್ನ ಇದನ್ನೇ ಮಾಡ್ತಿಲ್ಲ ಸರ್ ನಮ್ಗ. ಇವ್ರು ಇನ್ನೂ 3 ಜನ ಮುಂದಕ್ಕೆ ತಳ್ಳಿದಾರಲ್ಲ, ಈ ತರ ಆದ್ರೆ ನಮ್ಗೆ ಅನ್ಯಾಯ ಆಯ್ತು. ಮತ್ತೆ ನಮ್ದು ನಮ್ಗೆ ಇದ್ರಲ್ಲಿ ಕೊಲೆ ಮಾಡ್ತಾನೆ ಬೇರೆಯವ್ರು. ನಮ್ಮ ಟೀಚರ್ ಇಬ್ರು ಟಾರ್ಗೆಟ್ ಹಾಕಿದಾರಂತ ಸರ್, ಸಾಯಿಸ್ತೀನಿ ಕಂಡು. ಇದು ಹಿಂಗಾದ್ರೆ ಹೆಂಗೆ? ತಲಕಾಡು ಇನ್ಸ್ಪೆಕ್ಟರ್ ಏನ್ ಮಾಡ್ತಿದಾರೆ ಸರ್ ಇವರು? ಅವತ್ತು ಬಾಡಿ ತಗೊಂಡ್ ಸ್ಟೇಷನ್ ನಿಲ್ಲಿಸಿದ ಮೇಲೆ ನಾವು ಫುಲ್ ಗಲಾಟೆ ಮಾಡಿ ಗಾಡಿ ಚೀಜ್ ಮಾಡ್ತೀನಿ ಆಂಬುಲೆನ್ಸ್ ಅವ್ರಿಗೆ ಹೇಳಿ ಫುಲ್ ರಂಪ ಮಾಡಿದ್ದಾರೆ ಸರ್. ನಾವು ಇವ್ರು ಏನು ಮಾಹಿತಿ ಇಸ್ಕೊಂಡ್ ಮಾಡ್ತಿದಾರೆ ಏನೋ ಗೊತ್ತಿಲ್ಲ. ನಾವು ಕೊಟ್ಟಿರೋದು 16ನೇ ತಾರೀಕು ಕಂಡ್ಬಿಟ್ಟು 20ಕ್ಕೆ ಅವ್ರು ಮೆನ್ಷನ್ ಮಾಡಿದ್ದಾರೆ. ಇವ್ರೇ ಏನೋ ಮಾಡ್ತಾರೆ, ಒಳಗೆ ಹುಟ್ಲಿ ಅವನು ಮರೆಗೆ ನಿಲ್ಸಿದ್ದಾರೆ ಸರ್ ಅವನ್ನ. ಅದು ಇವನೇ ಒಳಗೆ ರೋಡಿತ ಮಾಡ್ಬೋದು ಇವನು. ಇವನು ಏನ್ ಬೇಕಾದ್ರೆ ಮಾಡ್ಬೋದಾ? ನಮ್ಗೆ ಸೂಕ್ತ ತನಿಖೆ ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕು. 3 ಮಕ್ಕಳಿಗೆ ನಮ್ಗ ಅವ್ನು ಏನ್ ಮಾಡ್ತಾನೋ ಮಾಡ್ಕೊಡ್ಬೇಕು ನಮ್ಗ 3 ಮಕ್ಕಳಿಗೆ. ಇಲ್ಲ ಅಂದ್ರೆ ಮತ್ತೆ ನಮ್ಗೆ ಏನು ಮನ ಮಂದಿರ ಹೆಸರು ಕೊಡ್ತಾನೆ, ಅವ್ನ ಹೆಸರು ಬರೆದ್ಬಿಟ್ಟು ಎಲ್ಲ ಸಾಯ್ತೀವಿ ಸರ್. ನಾನು ಒಬ್ಬ ಅವನು ಒಬ್ಬ ಸರ್. ಯಾರು ನಮ್ಗೆ ದಿಕ್ಕೋದೇಶ ಯಾರು ಇಲ್ಲ. ನೀವು 45 ವರ್ಷ ನಮ್ ದೊಡ್ಡಪ್ಪ. ಇವನು ಸ್ವತಃ 3 ಮಕ್ಕಳಿಗೆ ಬಯಸಿದ್ರು ಸರ್ ಅವ್ರಿಗೆ. ಅವ್ರು ಯಾರು ನಾನು ನೋಡ್ರೆ ಬೆಂಗಳೂರು ಹೆಚ್ಚು ಕಮ್ಮಿ ಆಯ್ತವ್ರು ಯಾರು ನೋಡಿದಕ್ಕೆ ನಾವು ರಕ್ಷಣೆ ಬೇಕಲೇಬೇಕು. ಇದಕ್ಕ ಏನು ಆಗೋದಿ ಪ್ರಾಣ ಹೋದ ಸರಿ ನಾವು ರಕ್ಷಣೆ ಕೊಡ್ಲೇಬೇಕು. ಇಲ್ಲ ನಮ್ಮ ಪ್ರಾಣ ಕಳೆದ ಸಿದ್ಧೆ. 3 ಮಕ್ಕಳು ವಿಷ ಕೊಡಿಸಿ ನಾವು ವಿಷ ಕೊಟ್ಟು ಸೈತೀನಿ. ಅವನಿಗೆ ಚೆನ್ನಾಗಿರ್ಲಿ ಬಿಡಿ ಸರ್. ಆಯ್ತು, ರಕ್ಷಣೆ ಕೊಡಿದ್ರೆ ಅವನಿಗೆ ಚೆನ್ನಾಗಿರ್ಲಿ, ಪೊಲೀಸ್ ಸಪೋರ್ಟ್ ಮಾಡ್ಲಿ ಅವನಿಗೆ, ಏನ್ ಬೇಕಾದ್ರೆ ಮಾಡ್ಲಿ ಅವನಿಗೆ. ಊರ ಗ್ರಾಮಸ್ಥರು ಯಾರು ಬರೋದಿಲ್ಲ ನಮ್ಗೆ. 8 ಜನ ಗ್ರಾಮಸ್ಥರು ಇದ್ದಾರೆ, ಯಜಮಾನರು ಒಬ್ಬರು ಸಪೋರ್ಟ್ ಮಾಡ್ತಾರೆ ಸರ್ ನಮ್ಗೆ. 8 ಜನ ಯಜಮಾನರು ಒಬ್ಬರು ಸಪೋರ್ಟ್ ಮಾಡ್ತಾರೆ ನಮ್ಗ. ಇಡೀ ಕುಟುಂಬ ಈ ಕುಟುಂಬಕ್ಕೆ ಇಷ್ಟು ಅನ್ಯಾಯ ಇರೋದು ಏನು ಎತ್ತ ಅಂತ ಬಂದು ಯಾರು ಕೇಳಿಲ್ಲ. ನಮ್ಗೆ ಬಂದು ಫಸ್ಟ್ ಅವ್ರಿಗೂ ಕೇಳ್ಬೇಕಾದ್ರೆ ಈ ಮನೆ ಸಾವಾಗಿರೋದು ಅವ್ರು ಬಂದು ಇತರಿಸ್ಬೇಕು, ನಾವು ಅವ್ರಿಗೂ ಇತರಿಸ್ಬೇಕು ಸರ್. ನೀವು ನ್ಯಾಯ ತೋರಿಸ್ಕೊಡಿ ಸರ್ ನಮ್ಗೀಗ. ಇಲ್ಲಿ ಇನ್ಸ್ಪೆಕ್ಟರ್ ನಮ್ಗೆ ಕೊಡ್ತೀವಿ, ಗ್ರಾಮಸ್ಥರು ನ್ಯಾಯ ದೊರಕಿಸ್ತೀವಿ. ನಾವು ಎಲ್ಲಿ ಹೋಗ್ಬೇಕು ಅದ್ರ? ನಾವು ನಾಮೀಸ ಕೊಡ್ತಾ ಸರಿಯಲ್ಲ. ನಮ್ಗೆ ಏನ್ ತಪ್ಪಾಗಿ ಬಂದು ನಮ್ಮ ಅಣ್ಣ ಏಕಾಏಕಿ 18ನೇ ತಾರೀಕು ಹೊಡಿಬೇಕು. ಅವ್ನು ಏನ್ ಇದು ಅಕ್ಕಿದದು ನಾವು ಅದ ಬೇಕಾಗಿರೋ ಸರ್ ಏನು ಅಷ್ಟೇ. ನಿಮ್ಗೆ ಏನಾದ್ರೆ ನಮ್ಗೆ ನ್ಯಾಯ ತೋರಿಸ್ಕೊಡಿ. ದಯವಿಟ್ಟು ನಿಮ್ ಕೈ ಮುಂದೆ ಮನವಿ ಮಾಡ್ಕೊತಾರೆ, ನ್ಯಾಯ ತೋರಿಸ್ಕೊಡಿ ಸರ್.